ಹಾಯ್ ಫ್ರೆಂಡ್ಸ್, ಇವತ್ತು ನಶಿನಾಗ 5 ಗಂಟೆಗೆ ಎದ್ದಿದ್ದೆ. ಬ್ಲೌಸ್ ಯಾವುದು ಕಟ್ ಮಾಡೋದಿರಲಿಲ್ಲ. ಈಗ ಹೊಲಿಯೋದು ಬೇಡ ಅಂಥೇಳಿ ಇದೊಂದು ಬ್ಲೌಸ್ ಕಟ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಕಟ್ ಮಾಡ್ಕೊಳತ್ತೀನಿ. ಮುಂಜಾನೆ ಹೊಲಿಯೋಕೆ ಈಸಿ ಆಗುತ್ತೆ ಅಂತೇಳಿ ಇದೊಂದು ಬ್ಲೌಸ್ ಕಟ್ ಮಾಡಿ ಇಟ್ಕೋತೀನಿ. ಇನ್ನು ನೆಕ್ಸ್ಟ್ ನಮ್ಮ ಕೆಲಸನ ಬೆಳಗಾಗಿತ್ತು, ಆಲ್ರೆಡಿ 5:30 6 ಗಂಟೆ ಆಗಿತ್ತು. ಇನ್ನು ಇದನ್ನು ಕಟ್ ಮಾಡಿಟ್ಟು ಇನ್ನು ಕೆಲಸ ಎಲ್ಲ ಮಾಡ್ಕೊಂಡ್ರಾಯ್ತು. ಕಸ ಹೊಡ್ಗೋದು, ನೆಲ ಒರೆಸೋದೆಲ್ಲ ಮಾಡಿದ್ರಾಯ್ತು. ಬೆಳಕಾಗಿತ್ತು ಆಲ್ರೆಡಿ. ಈಗ 5:30ಗೆ ಬೆಳಕಾಗಿಬಿಡ್ತೈತಿ. ಇದನ್ನ ಎತ್ತಿಟ್ಟು ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಮನೆ ಮುಂದೆ ಒಂದು ಅಂಗಡಿ ಐತಿ, ಅಲ್ಲಿ ಮಂಗ್ಯ ಬಂದಿತ್ತು. ಅಂಗಡಿ ಒಳಗಿನ ಪಾಪಡಿ ಎಲ್ಲ ಹರ್ಕೊಂಡೋಗಿ ಕುತ್ಕೊಂಡು ತಿನ್ನಾಕತ್ತೈತಿ ನೋಡಿರಿ ಫ್ರೆಂಡ್ಸ್. ನನ್ನ ಮಗ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಾನ. ಇನ್ನು ಮಧ್ಯಾಹ್ನ 11:12 ಆಗೈತಿ. ಬೆಳಗ್ಗೆ ನಾಷ್ಟ ಎಲ್ಲ ಮಾಡ್ಕೊಂಡ್ವಿ. ನಾಷ್ಟ ಎಲ್ಲ ಮಾಡಿ ಇನ್ನು ಬಟ್ಟೆ ತೊಳೆದಿಲ್ಲ. ಇದೊಂದು ಬ್ಲೌಸ್ ಅರ್ಜೆಂಟ್ ಕೊಡೋದೈತೆ ಅಂತೇಳಿ ಇವತ್ತೇ ಕೊಡೋದೈತಿ. ಇದು ಮಧ್ಯಾಹ್ನ 2 ಗಂಟೆಗೆ. ಹಾಗಾಗಿ ಇದನ್ನು ಸ್ಟಿಚ್ ಮಾಡಿ ಆಮೇಲೆ ಬಟ್ಟೆ ತೊಳೆದ್ರಾಯ್ತು ಅಂತೇಳಿ ಇದನ್ನು ಹೊಲ್ಯಾಕಂತ ಕೂತೀನಿ. ನೋಡಿರಿ, ನನ್ನ ಮಕ್ಕಳು ಸ್ಕೂಲ್ ರಜೆ ಐತಿ. ಬರೀ ಚಂತನ ಜಗಳ ಆಡ್ಕೋತ ಕೂಡ್ತಾರೆ. ಹಂಗೆ ಇಬ್ಬರು ಜಗಳ ಆಡ್ಕೋತ ಕೂತಾರ. ನಾನು ಸ್ಟಿಚ್ ಮಾಡಿದ್ರಾಯ್ತು, ಹೊಲಿದ್ರಾಯ್ತು ಅಂತೇಳಿ ಬಟ್ಟೆ ಆಮೇಲೆ ತೊಳೆದ್ರಾಯ್ತು ಅಂತೇಳಿ. ನೋಡಿರಿ, 2 ಗಂಟೆ ಆಗೈತಿ. ಈ ಬ್ಲೌಸ್ ಮುಗಿಸಿದೆ. ಹೊಲಿದು ಎಲ್ಲ ಉಕ್ಸ್ ಎಲ್ಲ ಹಚ್ಚಿ ರೆಡಿ ಮಾಡಿಟ್ಟಿನಿ. ಇದನ್ನು ಫ್ರಂಟ್ ಸೈಡು ವಿ ಸೇಪ್ ಇಟ್ಟೀನಿ, ಬ್ಯಾಕ್ ಸೈಡು ಅಂತ ಟ್ರ್ಯಾಂಗಲ್ ಸೇಪ್ ಇಟ್ಟೀನಿ. ಸ್ಲೀವ್ಸ್ ಏನು ಡಿಸೈನ್ ಮಾಡಿಲ್ಲ, ಬರೀ ಈ ಥರ ಲೇಸ್ ತೊಗೊಂಡು ಬಂದು ಹಚ್ಚೀನಿ ಅಷ್ಟೇ. ಫ್ರಂಟು ವಿ ನೆಕ್ ಇಟ್ಕೊಂಡು ಲೇಸ್ ಹಚ್ಕೊಂಡು ಉಕ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟೀನಿ. ಅವ್ರು ಬಂದು ಒಯ್ತೀನಿ ಅಂದರು. ಇನ್ನು ಬ್ಯಾಕ್ ಸೈಡು ಈ ಥರ ಟ್ರಯಾಂಗಲ್ ಸೇಪಲ್ಲಿ ಇಟ್ಟೀನಿ. ಇನ್ನು ಇದನ್ನು ಹೊಲಿದು ರೆಡಿ ಮಾಡಿಟ್ಟಿನಿ. ಅವರು ಬಂದು ಆಮೇಲೆ ಒಯ್ತಾರೆ. ಇನ್ನು ಮಧ್ಯಾಹ್ನ ಅಡುಗೆ ಮಾಡಿದ್ರಾಯ್ತು ಅಂತೇಳಿ ಅಡುಗೆ ಮಾಡಿ ಊಟ ಅದು ಮಾಡಬೇಕಲ್ಲ. ಟೈಮ್ ಆಲ್ರೆಡಿ 2 ಗಂಟೆ ಆಗಿತ್ತು. ಇವರಿಬ್ಬರು ನೋಡಿರಿ, ಒಂದೊಂದು ಸಾರಿ ಜಗಳಾಡ್ತಾರೆ, ಒಂದೊಂದು ಸಾರಿ ಕೂಡಿ ಆಡ್ತಾರೆ. ಇನ್ನು ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನ 3:30 ಆಗಿತ್ತು. ಇನ್ನು ಬಟ್ಟೆ ತೊಳೆದ್ರಾಯ್ತು ಅಂತೇಳಿ ಬಂದೀನಿ. ಇವಾಗ ನೋಡಿರಿ, ನಾ ಯಾವಾಗ ಬಟ್ಟೆ ತೊಳಿತೀನಿ ಅವಾಗ ಬಂದೇ ಬಿಡ್ತಾನೆ. ಜಳಕ ಮಾಡ್ತೀನಿ ಅಂತ ಬರ್ತಾನೆ. ಬೆಳಿಗ್ಗೆ ಜಳಕನೇ ಮಾಡೋಂಗಿಲ್ಲ. ನಾ ಬಟ್ಟೆ ತೊಳೆಯಾಗೆ ಜಳಕ ಮಾಡೋದು. ಬಟ್ಟೆ ಶರ್ಟ್ ಕಳಿಯಪ್ಪ, ಟಿ ಶರ್ಟ್ ಅಂತಂದ್ರೆ ಇದ್ರ ಮೇಲೆ ಮಾಡ್ತೀನಿ ಅಂತೇಳಿ ಮಾಡಾಕತ್ತಾನ. ನಾ ಶಾಂಪು ಹಚ್ಕೊಂಡು ಮಾಡ್ತಾನಂತ. ನೋಡಿರಿ, ಜಳಕ ಹೆಂಗೆ ಮಾಡತ್ತಾನ. ಬಟ್ಟೆ ತೊಳೆಗೆ ಯಾವಾಗ ಡೈಲಿ ನಾ ಬಟ್ಟೆ ತೊಳೆಯಾಗೆ ಜಳಕ ಮಾಡ್ತೀನಿ ಅಂತೇಳಿ ಬಂದುಬಿಡ್ತಾನೆ. ನಾ ಬಟ್ಟೆ ತೊಳೆಯೋವರೆಗೂ ಜಳಕನೇ ಮಾಡೋದು. ತಲೆ ಅದ್ರೊಳಗೆ ಎದ್ದದು, ತಲೆ ಮೇಲೆ ಡೈಲಿ ತಲೆ ಮೇಲೆ ನೀರು ಹಾಕೋತಾನೆ. ಈಗ ಅದ್ರೊಳಗೆ ಸೆಕೆ ಐತಿಲ್ಲ, ಬ್ಯಾಸಿಗೆ ಐತೆ ಅಂತೇಳಿ ನಾನು ಬಿಟ್ಬಿಟ್ಟಿನಿ. ಡೈಲಿ ಇದೇ ರೂಟೀನ್ ಇವಂದು. ನಾ ಬಟ್ಟೆ ತೊಳೆಗೆ ಒಂದು ಜಳಕ. ನಾನು ಬಟ್ಟೆ ಆಗೋವರೆಗೂ ಜಳಕನೇ ಮಾಡ್ತಾನೆ. ಟಿ ಶರ್ಟ್ ಕಳಿಲಾರ್ದೆ ಹಂಗೆ ಜಳಕ ಮಾಡತ್ತಾನ. ನೋಡಿರಿ, ತಲೆ ಮೇಲೆ ಹೆಂಗೆ ನೀರು ಹಾಕ್ಕೊಂಡು ಜಳಕ ಮಾಡ್ತಾನೆ ಅಂತೇಳಿ. ಇವತ್ತು ನನ್ನ ಕೈಲಾಗಿದ್ದು ಒಂದೇ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಯ್ತು. ಇನ್ನು ಮಧ್ಯಾಹ್ನ ಸಾಯಂಕಾಲಿದು ಇಬ್ಬರು ಆಟ ಆಡತ್ತಿದ್ದು ಹೊರಗೆ. ಇವ ನೋಡಿರಿ, ಅವ ಬಾಲ್ ಕೊಡೋಲಾಗ್ಯಾನ ಅಂತೇಳಿ ಇವ ಶಟ್ಕೊಂಡು ನಿಂತಾನ. ಅವ ಅಲ್ಲಿ ನಮ್ಮ ಮನೆ ಮುಂದೆ ಒಂದು ಅಂಗಡಿ ಐತಿ, ಆ ಅಂಗಡಿ ಹುಡುಗ ಇವನು ಬಾಲ್ ಆಡ್ತಿರ್ತಾರೆ. ನೋಡಿರಿ, ಅವರೇ ಇಬ್ಬರು ಆಡತ್ತಾರ ಅಂಥೇಳಿ ಇವ ಶಟ್ಕೊಂಡು ನಿಂತಾನ. ಅವರು ಇವಂಗೆ ಒಗ್ಯಾಕೆ ಬರಲ್ಲ ಇವಂಗಂತೇಳಿ ಅವರೇ ಇಬ್ಬರು ಆಡತ್ತಾರೆ. ಇವ್ನು ಬಾಲ್ ಕೊಡಲಾರ್ದೆ ಇವ ಈ ರೀತಿ ಸೆಟ್ಕೊಂಡು ನಿಂತ. ಇನ್ನು ಟೈಮ್ ಬಂದು 5 ಗಂಟೆ ಆಗೈತಿ. ಇವತ್ತು ಹೊಲಿದಿರೋದು ಒಂದೇ ಬ್ಲೌಸ. ಇನ್ನೇನಾದರೂ ಕಟ್ ಮಾಡ್ಕೊಂಡ್ರಾಯ್ತು, ಇನ್ನೊಂದು ಬ್ಲೌಸ್ ಹೊಲಿದ್ರಾಯ್ತು ಅಂತೇಳಿ ಕಟ್ ಮಾಡ್ಬೇಕಂತೇಳಿ ಈ ಬ್ಲೌಸ್ ಪೀಸ್ನ ಎತ್ಕೊಂಡೆ. ಬಟ್ ಅವ್ರು ಅಳತೆ ಕೊಟ್ಟಿರೋದು ನನ್ನ ಹತ್ರ ಬರ್ಕೊಂಡಿದ್ದೆ, ಅದೆಲ್ಲಿ ಹೋಗೈತು ಸಿಗೋಲಾಗಿತ್ತು. ಹಾಗಾಗಿ ಹುಡುಗಿಗೆ, ಹಾಸ್ಟೆಲ್ ಹುಡುಗಿ, ಇಲ್ಲಿ ನಮ್ಮ ಹಾಸ್ಟೆಲ್ ಹತ್ರ ಹುಡುಗಿ, ಅವಳದು ಬ್ಲೌಸ್ ಇತ್ತಿದ್ದು. ಹಾಗಾಗಿ ಇನ್ನು ಕಟ್ ಮಾಡಿದ್ರಾಯ್ತಂತೆ. ಅಳತೆ ನೋಡಿದೆ, ಹುಡ್ಕಾಡ್ದೆ, ಎಲ್ಲಿ ಸಿಗಲೇ ಇಲ್ಲ. ಹಾಗಾಗಿ ಆ ಹುಡುಗಿ ವಾಪಸ್ ಬಾ ಅಂತ ಹೇಳಿದೆ. ಆಕಿನ ಬಂದು ಅಳತೆ ಕೊಟ್ಟು ಆಮೇಲೆ ಕಟ್ ಮಾಡಿದ್ರಾಯ್ತು ಅಂತೇಳಿ ಇದನ್ನ ಹಾಗೆ ಇಟ್ಕೊಂಡು ಇನ್ನು ಸಾಯಂಕಾಲ ಕಸ ಅದು ಗುಡಿಸಿದ್ರಾಯ್ತು ಅಂತೇಳಿ ಎತ್ತಿಟ್ಟೆ. ಕಸ ಅದು ಗುಡಿಸೋ ಅಷ್ಟರಲ್ಲೇ ಹುಡುಗಿ ಬಂದು ಆಕೆ ಫಿಟ್ಟಿಂಗ್ ಎಲ್ಲ ಅಳತೆ ಎಲ್ಲ ತೊಗೊಂಡೆ. ಇನ್ನು ಸಂಜೆ ಚಹಾ ಕುಡಿಯೋದು. ನಮ್ಮ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು ಇದು. ಎಲ್ಲರೂ ಬರೀ ಚಹಾ, ನಮ್ಮ ಹುಡುಗರು ಬರೀ ಚಹಾ ಅಂತಿರ್ತಾರೆ. ಚಹಾ ಬಿಸ್ಕೆಟು, ನನಗೂ ಚಹಾ ಬಿಸ್ಕೆಟ್ ತಿಂದ್ರೇ ಸಮಾಧಾನ. ಚಹಾ ಅಂತೂ ಹಾಗೆ ಕುಡಿಯೋಲ್ಲ, ಬಿಸ್ಕೆಟ್ ಇದ್ರೇ ನಾ ಚಹಾ ಕುಡಿಯೋದು. ಇನ್ನು ಸಾಯಂಕಾಲ ಚಹಾ ಕುಡಿದ್ವಿ. ಮತ್ತು ಒಂದೆರಡು ಹುಡುಗರು ಬ್ಲೌಸ್ ಹಾಕಕ್ಕಂತೇಳಿ ಬಂದರು. ಅವ್ರದ್ದು ಕಾಲೇಜ್ ಒಳಗೆ ಫಂಕ್ಷನ್ ಐತೆ ಅಂತೇಳಿ ಅವ್ರ ಜೊತೆ ಒಂದು ಸ್ವಲ್ಪ ಕೂತೆ. ಆಮೇಲೆ ಒಂದೆರಡು ಟಾಪ್ ಫಿಟ್ಟಿಂಗ್ ಮಾಡೋದು, ಟಾಪ್ ಫಿಟ್ಟಿಂಗ್ ಮಾಡಿದೆ. ಒಬ್ಬರು ಅಂಟಿಯು ನೈಟಿ ಫಿಟ್ಟಿಂಗ್ ಮಾಡೋದು, ಆ ನೈಟಿ ಎಲ್ಲ ಫಿಟ್ಟಿಂಗ್ ಮಾಡಿದೆ. ಇದರೊಳಗೆ ದಿನ ಹೋಯ್ತು. ಇನ್ನು ರಾತ್ರಿ ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅಡುಗೆ ಮಾಡಿ ಊಟ ಮಾಡಿ 9-9:30 ಆಯಿತು. ಆಮೇಲೆ ಇದನ್ನೆಲ್ಲ ಬರ್ಸನ್ ಕಟ್ಟಿ ಕ್ಲೀನ್ ಮಾಡಿ, ಬಾಂಡೆ ಎಲ್ಲ ತೊಳೆದು ಬರ್ಸನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಇನ್ನು ಮಲ್ಕೊಂಡ್ರಾಯ್ತು ಅಂಥೇಳಿ. ನಾವು ಕೂಲರಿಗೆ ನೀರು, ಈ ಸೆಕೆ ಒಳಗೆ ಬಿಜಾಪುರ ಒಳಗೆ ಇರೋಕ್ಕೆ ಆಗೋಲ್ಲ, ಅಷ್ಟು ಸೆಕೆ. ಹಂಗಾಗಿ ಕೂಲರಿಗೆ ನೀರು ಹಾಕಿದ್ರಾಯ್ತು ಅಂತೇಳಿ ನಾನು ನೀರು ಹಾಕತ್ತೀನಿ. ನನ್ನ ಮಗ ನೋಡಿರಿ, ಅವನು ನೀರು ಹಾಕ್ತೀನಿ ಅಂತ ಬಂದಾನ. ನಾವು ನೀರು ಹಾಕಕತ್ರ ಆಯಿತು. ಎಲ್ಲಾದರೂ ನಾನು ಒಂದು ಮಾಡ್ತೀನಿ ಅಂತೇಳಿ ಬರ್ತಿರ್ತಾನೆ. ಸೊ ಇಲ್ಲಿಗೆ ನಮ್ಮ ದಿನ ಮುಗಿದೋಯ್ತು. ಇನ್ನು ನೆಕ್ಸ್ಟ್ ವಿಡಿಯೋದ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್.